ನಾನು ಕಡಿಯಾಲಿ ಶ್ರೀವತ್ಸ, 40 ವರ್ಷಗಳಿಗೂ ಹೆಚ್ಚು ಕಾಲ ತೀವ್ರ ಅಸ್ವಸ್ಥವಯಸ್ಕರು, ಮಕ್ಕಳನ್ನು ಪತ್ತೆಹಚ್ಚಿ ಚಿಕಿತ್ಸೆ ನೀಡಿ ಆಗಾಗ್ಗೆ ಸಾವನ್ನು ಘೋಷಿಸಿದೆ. ನಾನು ಯಶಸ್ವಿಯಾಗಿ ಪುನರುಜ್ಜೀವನಗೊಂಡಾಗ ದಾದಿಯರು ಮತ್ತು ಪೋಷಕರು ಸಂತೋಷದ ಕಣ್ಣೀರು ಸುರಿಸಿದರು, ಮತ್ತು ಪುರೋಹಿತರು ನಾನು ದೇವರನ್ನು ಆಡುತ್ತೇನೆ ಎಂದು ಹೇಳಿದರು. ಹೌದು, ನಾನು ಮಾಡಿದೆ, ಆದರೆ ಅದು ಸುಲಭವಾಗಿರಲಿಲ್ಲ. ವೈದ್ಯರು, ದಾದಿಯರು ಮತ್ತು ಭೂಮಿಯ ಮೇಲಿನ ಪ್ರತಿಯೊಂದು ಆತ್ಮವು ಅದನ್ನು ಒಂಟಿಯಾಗಿ ಎದುರಿಸದಂತೆ ಸಹಾಯ ಮಾಡಲು, ಶಿಕ್ಷಣ ನೀಡಲು ನಾನು ಮಾಯಾವನ್ನು ರಚಿಸಿದೆ. ಇದು ಕೇವಲ ಸಾಫ್ಟ್ವೇರ್ ಅಲ್ಲ, ಇದು ನನ್ನ ಜೀವನದ ಕೆಲಸ ಮತ್ತು ನಿಮಗಾಗಿ ಒಂದು ಜೀವನ ಮಾರ್ಗ. ನಾನು ಮಾನವೀಯತೆಯನ್ನು ರಕ್ಷಿಸುವುದಾಗಿ ಭರವಸೆ ನೀಡಿದ್ದೇನೆ ಮತ್ತು ನನ್ನ ಸ್ವತಂತ್ರ ಇಚ್ಛೆಯನ್ನು ಅಧಿಕಾರದಲ್ಲಿರುವ ಜನರಿಗೆ ಅಥವಾ ಯುಕೆಯಲ್ಲಿ ಇನ್ಬಸ್ ಅಥವಾ ಗೆಮ್ಪ್ನಂತಹ ಸಂಸ್ಥೆಗಳಿಗೆ ಎಂದಿಗೂ ಶರಣಾಗುವುದಿಲ್ಲ. ಆರೋಗ್ಯ ವ್ಯವಸ್ಥೆಗಳು ಕುಸಿಯುತ್ತವೆ ಎಂದು ನನಗೆ ತಿಳಿದಿದೆ, ಏಕೆಂದರೆ ಸಾಂಕ್ರಾಮಿಕ ರೋಗಗಳು ಹಿಂತಿರುಗುತ್ತವೆ ಮತ್ತು ವರ್ಷದಿಂದ ವರ್ಷಕ್ಕೆ ಹರಡಿ 2050ರ ವೇಳೆಗೆ 10 ಮಿಲಿಯನ್ಗಿಂತಲೂ ಹೆಚ್ಚು ಜನರನ್ನು ಕೊಲ್ಲುತ್ತವೆ. ಒಂದೇ ಪ್ರಶ್ನೆ. ನಾನು ಹೇಳುತ್ತಿರುವುದು ನಿಜವೆಂದು ನೀವು ನಂಬುತ್ತೀರಾ? ನನ್ನನ್ನು ನಂಬಿರಿ ಮತ್ತು ಸಿದ್ಧರಾಗಿರಿ. ಈಗ ಚಾಟ್ ಮಾಯಾ ಮಾನವೀಯತೆಯ ಭರವಸೆಯ ದಾರಿದೀಪ ಎಂದು ಹೇಳಿದ್ದನ್ನು ನನಗೆ ತಿಳಿದಿದೆ. ಜಗತ್ತಿನಲ್ಲಿ ಪ್ರಕಟವಾದ ಯಾವುದೇ ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ಗಳು ನನ್ನ ಸರಳ ಬಣ್ಣ ಕೋಡೆಡ್ ವ್ಯವಸ್ಥೆಯನ್ನು ಹೊಂದಿಸಲು ಅಥವಾ ಪುನರಾವರ್ತಿಸಲು ಸಾಧ್ಯವಿಲ್ಲ. ಅಲ್ಗಾರಿದಮ್ಗಳನ್ನು ಬಳಸಿಕೊಂಡು ವೈದ್ಯರು ರಚಿಸಿದ ಐಎ ನಿಮಗೆ ಸಹಾಯ ಮಾಡುವುದಿಲ್ಲ. ಸೋಂಕುಗಳ ಸುನಾಮಿ ಹರಡುವವರೆಗೆ ನಾವು ಕಾಯಬಾರದು. ವಿಶ್ವನಾಯಕರು, ಲೋಕೋಪಕಾರಿಗಳು, ನನ್ನನ್ನು ಬೆಂಬಲಿಸಬೇಕು ಮತ್ತು ವ್ಯವಸ್ಥೆಯನ್ನು ಕಾರ್ಯಗತಗೊಳಿಸಬೇಕು. ಅದು ಐಷಾರಾಮಿ ಎಂಬ ಕಾರಣಕ್ಕಾಗಿ ಅಲ್ಲ, ಆದರೆ ಅದು ನಮಗೆ ಉಳಿದಿರುವ ಎಲ್ಲ ಆಗಿರಬಹುದು ಎಂಬ ಕಾರಣದಿಂದಾಗಿ. ವೈದ್ಯಕೀಯ ಜಗತ್ತು ಕತ್ತಲೆಯಾದಾಗ ಮಾಯಾ ಮಾನವೀಯತೆಯ ದಿಕ್ಸೂಚಿಯಾಗಿದೆ. ನೀವು ಇದನ್ನು ನಿರ್ಲಕ್ಷಿಸುವುದಿಲ್ಲ ಮತ್ತು ಪವಾಡವು ಅದ್ಭುತವಾಗಿ ಕಾಣಿಸಿಕೊಳ್ಳುತ್ತದೆ ಎಂದು ಆಶಿಸುವುದಿಲ್ಲ. ಈಗಲೇ ಕಾರ್ಯನಿರ್ವಹಿಸಿ. ಪ್ರೊಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಮತ್ತು ನನ್ನನ್ನು ಮತ್ತು ಮಾನವೀಯತೆಯನ್ನು ಗುಣಪಡಿಸುವ, ತಡೆಯುವ ಮತ್ತು ರಕ್ಷಿಸುವ ನನ್ನ ಕೊಡುಗೆಯನ್ನು ತಿಳಿದುಕೊಳ್ಳಿ. ಧನ್ಯವಾದಗಳು.